ಕಡೆ ಡೆಂಗಿ ಹಾವಳಿ ಆದರೆ ಇತ್ತ ಬಾಗಲಕೋಟೆಯಲ್ಲಿ ನಕಲಿ ವೈದ್ಯರ ಹಾವಳಿ ಜೋರಾಗಿದೆ. SSLC, PUC, BA, BCom ಡಿಗ್ರಿ ಓದಿದವರು ವೈದ್ಯ ವೃತ್ತಿಯನ್ನ ಮಾಡ್ತಾ ಇರುವಂತ ಅಚ್ಚರಿ ಪ್ರಕರಣ ಬಯಲಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡೆಂಗಿ ಸಂಕಟದ ಮಧ್ಯೆ ನಕಲಿ ವೈದ್ಯರ ಹಾವಳಿ. ಬಾಗಲಕೋಟೆಯಲ್ಲಿ PUC ಓದಿದಾಕೆ ವೈದ್ಯೆ, ಫೇಕ್ ಡಾಕ್ಟರ್ಸ್ ಬಗ್ಗೆ ಖಾಕಿಯಿಂದ ಮಾಹಿತಿ ಕಲೆ. ಬಾಗಲಕೋಟೆಯಲ್ಲಿ ಒಂದು ಕಡೆ ಡೆಂಗಿ ಆದ್ರೆ ಮತ್ತೊಂದೆಡೆ ನಕಲಿ ವೈದ್ಯರ ಹಾವಳಿ. SP ಅಮರನಾಥ್ ರೆಡ್ಡಿ ರೆಡಿ ಮಾಡಿರುವ ನಕಲಿ ವೈದ್ಯರ ಪಟ್ಟಿ ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಹೌದು, ಪೊಲೀಸರ ಪರಿಶೀಲನೆ ಪ್ರಕಾರ ಜಿಲ್ಲೆಯಲ್ಲಿ 384 ನಕಲಿ ವೈದ್ಯರು ಇರೋದು ಪತ್ತೆಯಾಗಿದೆ. ಅಚ್ಚರಿ ಅಂದ್ರೆ SSLC, PUC, ITI, BA, BCom ಓದಿದವರು ಇಲ್ಲಿ ಡಾಕ್ಟರ್ ಆಗಿದ್ದಾರೆ. ಈ ಹಿನ್ನೆಲೆ ಅಲರ್ಟ್ ಆಗಿರುವ ಪೊಲೀಸರು ಜಿಲ್ಲೆಯ 22 ಠಾಣೆಯ ವ್ಯಾಪ್ತಿಯಲ್ಲಿ ನಕಲಿ ವೈದ್ಯರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ತಮ್ಮ ಪದವಿ ಪತ್ರವನ್ನು ಹೊಂದದೇ ಇರತಕ್ಕಂಥ ವೈದ್ಯರನ್ನು ಪತ್ತೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಈಗಾಗಲೇ ತಿಳಿಸಲಾಗಿತ್ತು. ಅದರ ಆಧಾರದ ಮೇಲೆ ನಮ್ಮ ಬೀಟ್ನಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿರವರು ಮಾಹಿತಿಯನ್ನು ನಮಗೆ ಸಂಗ್ರಹಿಸಿ ನೀಡಿದ್ದಾರೆ. ಆ ಮಾಹಿತಿಯ ಪ್ರಕಾರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 300ಕ್ಕಿಂತ ಹೆಚ್ಚು ವೈದ್ಯರು ಅಥವಾ ಅವರು ಯಾವುದೇ ಒಂದು ಅವರಿಗೆ ಅವಶ್ಯಕವಿರುವಂತಹ ಪದವಿಯನ್ನು ಹೊಂದದೇ ಅವರು ಈಗ ತಮ್ಮ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. SP ಅಮರನಾಥ್ ರೆಡ್ಡಿ ಅವರು ಗುಪ್ತ ಮಾಹಿತಿ ಮೂಲಕ ನಕಲಿ ವೈದ್ಯರ ಪಟ್ಟಿ ಮಾಡಿದ್ದಾರಂತೆ. ಜಮಖಂಡಿ ತಾಲೂಕಿನ ಸಾವಳಗಿ ಠಾಣಾ ವ್ಯಾಪ್ತಿಯಲ್ಲಿ 60 ಜನ ನಕಲಿ ವೈದ್ಯರು, ಬೀಳಗಿ ಠಾಣಾ ವ್ಯಾಪ್ತಿಯಲ್ಲಿ 39 ನಕಲಿ ವೈದ್ಯರು, ಮುಧೋಳ ಠಾಣಾ ವ್ಯಾಪ್ತಿಯಲ್ಲಿ 37 ನಕಲಿ ವೈದ್ಯರು, ಕಲಾದಗಿ ಠಾಣಾ ವ್ಯಾಪ್ತಿ 29 ನಕಲಿ ವೈದ್ಯರಿದ್ದಾರೆ. BAMS ಓದಿ ಅಲೋಪತಿ ಚಿಕಿತ್ಸೆ ನೀಡುತ್ತಿರುವ ನಕಲಿ ವೈದ್ಯರ ಸಂಖ್ಯೆ 50ರಷ್ಟಿದೆ ಅಂತ ಪಟ್ಟಿ ಮಾಡಲಾಗಿದೆ. ಇನ್ನು ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕವಿತಾ ಬಾಡನವರ PUC ಓದಿದ್ದು ಗರ್ಭಪಾತ ದಂಧೆ ಮಾಡುತ್ತಿದ್ದಳು. ಏಕೆಯ ದಂಧೆಗೆ 1 ತಿಂಗಳ ಹಿಂದೆ ಮಹಾರಾಷ್ಟ್ರ ಮೂಲದ ಸೋನಾಲಿ ಎಂಬ ಮಹಿಳೆ ಮೃತಪಟ್ಟಿದ್ಲು. ಇದರಿಂದ ಈಕೆ ಮೇಲೆ ಕೇಸ್ ಹಾಕಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಐಡೆಂಟಿಫೈಡ್ ಲಿಸ್ಟ್ ನಾವು ಈಗಾಗಲೇ ಇದು ಪೊಲೀಸ್ ಇಲಾಖೆ ನಾವು ತಗೊಂಡಿವಿ. 330 ಚಿಲ್ಲರೆ ನಕಲಿ ವೈದ್ಯರ ಒಂದು ಯಾದಿಯನ್ನು ತೆಗೆದುಕೊಂಡು ಪ್ರತಿ ತಾಲೂಕಿನ ತಾಲೂಕು ಹೆಲ್ತ್ ಆಫೀಸರ್ಸಿಗೆ ಆಯಾ ತಾಲೂಕಿಂದ ನಾವು ಡಿವೈಡ್ ಮಾಡಿಕೊಡ್ತೀವಿ. ಹಾಗೂ KPME ಆ್ಯಕ್ಟಲ್ಲಿ ಅದನ್ನು ದಾಳಿ ಮಾಡಿ ಆಮೇಲೆ ಅದನ್ನು ಎಲ್ಲ ಆಸ್ಪತ್ರೆ ನಕಲಿ ವೈದ್ಯರದ್ದು ಸೀಸ್ ಮಾಡಬೇಕಂತ ಹೇಳಿ ಕಟ್ಟುನಿಟ್ಟಾಗಿ ಆದೇಶ ನೀಡಲಾಗಿದೆ. ಒಟ್ನಲ್ಲಿ ಜಿಲ್ಲೆಯಲ್ಲಿ ನಡೆದ ಗರ್ಭಪಾತ ಮಹಿಳೆ ಸಾವಿನ ಬಳಿಕ ನಕಲಿ ವೈದ್ಯರ ಬಣ್ಣ ಪಟಾ ಬಯಲಾಗ್ತಾ ಇದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಡೆ ಡೆಂಗಿ ಹಾವಳಿ ಆದರೆ ಇತ್ತ ಬಾಗಲಕೋಟೆಯಲ್ಲಿ ನಕಲಿ ವೈದ್ಯರ ಹಾವಳಿ ಜೋರಾಗಿದೆ. SSLC, PUC, BA, BCom ಡಿಗ್ರಿ ಓದಿದವರು ವೈದ್ಯ ವೃತ್ತಿಯನ್ನ ಮಾಡ್ತಾ ಇರುವಂತ ಅಚ್ಚರಿ ಪ್ರಕರಣ ಬಯಲಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡೆಂಗಿ ಸಂಕಟದ ಮಧ್ಯೆ ನಕಲಿ ವೈದ್ಯರ ಹಾವಳಿ. ಬಾಗಲಕೋಟೆಯಲ್ಲಿ PUC ಓದಿದಾಕೆ ವೈದ್ಯೆ, ಫೇಕ್ ಡಾಕ್ಟರ್ಸ್ ಬಗ್ಗೆ ಖಾಕಿಯಿಂದ ಮಾಹಿತಿ ಕಲೆ. ಬಾಗಲಕೋಟೆಯಲ್ಲಿ ಒಂದು ಕಡೆ ಡೆಂಗಿ ಆದ್ರೆ ಮತ್ತೊಂದೆಡೆ ನಕಲಿ ವೈದ್ಯರ ಹಾವಳಿ. SP ಅಮರನಾಥ್ ರೆಡ್ಡಿ ರೆಡಿ ಮಾಡಿರುವ ನಕಲಿ ವೈದ್ಯರ ಪಟ್ಟಿ ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಹೌದು, ಪೊಲೀಸರ ಪರಿಶೀಲನೆ ಪ್ರಕಾರ ಜಿಲ್ಲೆಯಲ್ಲಿ 384 ನಕಲಿ ವೈದ್ಯರು ಇರೋದು ಪತ್ತೆಯಾಗಿದೆ. ಅಚ್ಚರಿ ಅಂದ್ರೆ SSLC, PUC, ITI, BA, BCom ಓದಿದವರು ಇಲ್ಲಿ ಡಾಕ್ಟರ್ ಆಗಿದ್ದಾರೆ. ಈ ಹಿನ್ನೆಲೆ ಅಲರ್ಟ್ ಆಗಿರುವ ಪೊಲೀಸರು ಜಿಲ್ಲೆಯ 22 ಠಾಣೆಯ ವ್ಯಾಪ್ತಿಯಲ್ಲಿ ನಕಲಿ ವೈದ್ಯರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ತಮ್ಮ ಪದವಿ ಪತ್ರವನ್ನು ಹೊಂದದೇ ಇರತಕ್ಕಂಥ ವೈದ್ಯರನ್ನು ಪತ್ತೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಈಗಾಗಲೇ ತಿಳಿಸಲಾಗಿತ್ತು. ಅದರ ಆಧಾರದ ಮೇಲೆ ನಮ್ಮ ಬೀಟ್ನಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿರವರು ಮಾಹಿತಿಯನ್ನು ನಮಗೆ ಸಂಗ್ರಹಿಸಿ ನೀಡಿದ್ದಾರೆ. ಆ ಮಾಹಿತಿಯ ಪ್ರಕಾರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 300ಕ್ಕಿಂತ ಹೆಚ್ಚು ವೈದ್ಯರು ಅಥವಾ ಅವರು ಯಾವುದೇ ಒಂದು ಅವರಿಗೆ ಅವಶ್ಯಕವಿರುವಂತಹ ಪದವಿಯನ್ನು ಹೊಂದದೇ ಅವರು ಈಗ ತಮ್ಮ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. SP ಅಮರನಾಥ್ ರೆಡ್ಡಿ ಅವರು ಗುಪ್ತ ಮಾಹಿತಿ ಮೂಲಕ ನಕಲಿ ವೈದ್ಯರ ಪಟ್ಟಿ ಮಾಡಿದ್ದಾರಂತೆ. ಜಮಖಂಡಿ ತಾಲೂಕಿನ ಸಾವಳಗಿ ಠಾಣಾ ವ್ಯಾಪ್ತಿಯಲ್ಲಿ 60 ಜನ ನಕಲಿ ವೈದ್ಯರು, ಬೀಳಗಿ ಠಾಣಾ ವ್ಯಾಪ್ತಿಯಲ್ಲಿ 39 ನಕಲಿ ವೈದ್ಯರು, ಮುಧೋಳ ಠಾಣಾ ವ್ಯಾಪ್ತಿಯಲ್ಲಿ 37 ನಕಲಿ ವೈದ್ಯರು, ಕಲಾದಗಿ ಠಾಣಾ ವ್ಯಾಪ್ತಿ 29 ನಕಲಿ ವೈದ್ಯರಿದ್ದಾರೆ. BAMS ಓದಿ ಅಲೋಪತಿ ಚಿಕಿತ್ಸೆ ನೀಡುತ್ತಿರುವ ನಕಲಿ ವೈದ್ಯರ ಸಂಖ್ಯೆ 50ರಷ್ಟಿದೆ ಅಂತ ಪಟ್ಟಿ ಮಾಡಲಾಗಿದೆ.
ಇನ್ನು ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕವಿತಾ ಬಾಡನವರ ಪಿಯುಸಿ ಓದಿದ್ದು ಗರ್ಭಪಾತ ದಂಧೆ ಮಾಡುತ್ತಿದ್ದಳು. ಏಕೆಯ ದಂಧೆಗೆ 1 ತಿಂಗಳ ಹಿಂದೆ ಮಹಾರಾಷ್ಟ್ರ ಮೂಲದ ಸೊನಾಲಿ ಎಂಬ ಮಹಿಳೆ ಮೃತಪಟ್ಟಿದ್ಲು. ಇದರಿಂದ ಈಕೆ ಮೇಲೆ ಕೇಸ್ ಹಾಕಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಐಡೆಂಟಿಫೈಡ್ ಲಿಸ್ಟ್ ನಾವು ಈಗಾಗಲೇ ಇದು ಪೊಲೀಸ್ ಇಲಾಖೆಯಿಂದ ನಾವು ತಗೊಂಡಿವಿ. 330 ಚಿಲ್ಲರೆ ನಕಲಿ ವೈದ್ಯರ ಒಂದು ಯಾದಿಯನ್ನು ತೆಗೆದುಕೊಂಡು ಪ್ರತಿ ತಾಲೂಕಿನ ತಾಲೂಕು ಹೆಲ್ತ್ ಆಫೀಸರ್ಸಿಗೆ ಆಯಾ ತಾಲೂಕಿಂದ ನಾವು ಡಿವೈಡ್ ಮಾಡಿಕೊಡ್ತೀವಿ. ಹಾಗೂ KPME ಆ್ಯಕ್ಟಲ್ಲಿ ಅದನ್ನು ದಾಳಿ ಮಾಡಿ ಆಮೇಲೆ ಅದನ್ನು ಎಲ್ಲ ಆಸ್ಪತ್ರೆ ನಕಲಿ ವೈದ್ಯರದ್ದು ಸೀಸ್ ಮಾಡಬೇಕಂತ ಹೇಳಿ ಕಟ್ಟುನಿಟ್ಟಾಗಿ ಆದೇಶ ನೀಡಲಾಗಿದೆ. ಆಮೇಲೆ ಒಟ್ನಲ್ಲಿ ಜಿಲ್ಲೆಯಲ್ಲಿ ನಡೆದ ಗರ್ಭಪಾತ ಮಹಿಳೆ ಸಾವಿನ ಬಳಿಕ ನಕಲಿ ವೈದ್ಯರ ಬಣ್ಣ ಬಟಾ ಬಯಲಾಗ್ತಾ ಇದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.